ಗರ್ಭದಿಂದ ನಾವು ಈ ಧರಣಿಗೆ ಬಂದೇವಪ್ಪ ಅಂತಂದ್ರೆ ಎಷ್ಟೋ ಮಂದಿ ಗುರುಗಳಾಗ್ಯಾರ ಆಗ್ಯಾರಲ್ರಿ ಗುರುಜವ್ರ. ಅರಿವೆ ಗುರು, ತಾಯೇ ಗುರು, ಗುರುವಿನ ಗುರು, ಪರಮ ಗುರು ಮತ್ತು ಗುರುಗಳು ಒಟ್ಟಿದಾರ ಜಗ ತುಂಬೈತಿ. ಹಾ ಹಾ ಅಂತ ಗುರುವಿನದಿಂದ ಮಾನವ ಜನ್ಮಕ್ಕೆ ಆಗುವುದೇನು? ಓಹೋ, ಇಲ್ಲಿ ಒಂದಿಟ್ಟು ಗಪ್ಪರಿರುವಪ್ಪ. ಹಾ ಹೇಳ್ತಾರ ಜ್ಞಾನಿಗಳು. ಏನ್ರಿಪ್ಪ ಅದು ಮಾತಾ? ಮನೆ ಮೊದಲು ಪಾಠಶಾಲೆ, ಜನನಿಯೇ ತಾ ಮೊದಲ ಗುರು. ಓಹೋ, ಜನನಿಯಿಂದ ಪಾಠ ಕಲಿತ ಜಗವೇ ಧನ್ಯರು. ಹೌದಲ್ರಿ ಗುರುಜವ್ರ. ಈ ಭೂಮಿ ತಲೆ ಮ್ಯಾಲ ನಮಗ ಹಡದಕ್ಕೆ ತಾಯಿ, ನಿಮಗ ಹಡದಕ್ಕೆ ತಾಯಿ, ಎಲ್ಲರಿಗೂ ಹಡದಕ್ಕೆ ಒಬ್ಬಕ್ಕೆ ತಾಯಿ. ಹೌದಲ್ರಿ ಗುರುಜವ್ರ. ಮಾನವ ಜನ್ಮಕ್ಕೆ ಹೆಣ್ಮಕ್ಕಳಿಗೆ ಆಗಲಿ ಗಂಡ ಮಕ್ಕಳಿಗೆ ಆಗಲಿ ಮೊದಲ ಗುರು ಯಾರ ಕೇಳಿದ್ರೆ ಜನ್ಮ ಕೊಟ್ಟಿರ್ತಕ್ಕಂತ ತಾಯಿನೇ ಮೊದಲ ಗುರು. ಓಹೋ, ಹೌದಲ್ರಿ ಗುರುಜವ್ರ. ಯಾಕ ತಾಯಿನೇ ಮೊದಲ ಗುರು? ನಿಮಗೊಂದು ಮಾತು ಹೇಳ್ತೀನಿ. ಯಾಕ್ರಿಪ್ಪ ಅದು? 9 ತಿಂಗಳ 9 ದಿವಸ ಬಹುಶಃ ಪಾಳೆ ಮುಗಿಸೋಣತ್ತಾರ. ಮುಗಿಸ್ಕೊಡ್ಲೇನ್ರಿ? ಅವ್ರ ಪಾಳೆ ಬೇಕತ್ತಾರ. ಯಾಕಂತಂದ್ರೆ ದೈವಕ್ಕೆ ವಜ್ಜೆ ಆಗಬಾರದು. ಯಾಕ ಮನೆ ಮೊದಲು ಪಾಠಶಾಲೆ, ಜನನೇ ತಾ ಮೊದಲು ಗುರು ಅನ್ಬೇಕಂದ್ರ ಯಾಕ್ರಿಪ್ಪ ಗುರುಜವ್ರ? 9 ತಿಂಗಳ 9 ದಿವಸದ ಮೇಲತ್ತ ಈ ಧರಣಿ ತೋರಿಸೋದಕ್ಕೆ ತಾಯಿ. ಹೌದಾ? ಅರಳಿಲೆ ಹಾಲು ಹಾಕಿ ಬೆರಳಿಲೆ ಬೆಣ್ಣೆ ತಿನಿಸಿ ನೆತ್ತಿಗೆ ಎಣ್ಣೆ ಉಣಿಸೋದಕ್ಕೆ ತಾಯಿ. ಹೌದಲ್ರಿ ಗುರುಜವ್ರ. ಬಟ್ಟಿದ್ದವನು ಬೆಟ್ಟ ಮಾಡಿ ಬೆಳೆಸೋದಕ್ಕೆ ತಾಯಿ. ಹೌದಲ್ರಿ. ನಾವು ಬಟ್ಟಿದ್ದಂತವ್ರು ಬೆಟ್ಟಾಗಿ ಬೆಳೆದಾಗ ಇವ್ ನಿಮ್ಮ ತಂದಿ, ಇವರು ನಿಮ್ಮ ಚಿಗವ್ವ, ಇವರು ನಿಮ್ಮ ದೊಡ್ಡಪ್ಪ, ಇವರು ನಿಮ್ಮ ಅಕ್ಕ, ಇವರು ನಿಮ್ಮ ತಮ್ಮ, ಇವರು ಬಂದು ಇವರು ಬಳಗ, ಇದು ನಮ್ಮ ದೇವರ, ಇದು ನಮ್ಮ ಊರ ಅನ್ನುವಂತಾದ ತಿಳಿಸಿಕೊಟ್ಟಕ್ಕೆ ಹಡದ ತಾಯಿ ಆ ಖುಷಿ. ಹೌದಲ್ರಿ ಗುರುಜವ್ರ. ಆ ತಾಯಿಯಿಂದ ಏನು ಪಾಠ ಕಲಿತಾವು ಮಕ್ಕಳು? ಹಾ ಹಾ, ಮನೆ ಮೊದಲು ಪಾಠ ಶಾಲೆ, ಜನನೆಯುತ್ತ ಮೊದಲ ಗುರು. ಹೌದಾ? ಜನನೆಯಿಂದ ಪಾಠ ಕಲಿತ ಜಗವು ಧನ್ಯರು ಅಂತೇಳಿ ಇದು ಶಾಸ್ತ್ರದ ನೇಮದ ಹಿಂದಿನ ಹಿರಿಯರು ಹೇಳ್ಕೊತ ಬಂದದ್ದು ಮಾತದ. ಹೌದಲ್ರಿ ಗುರುಜವ್ರ. ಅನ್ನೋ ಸಂಬಂಧ ಹಾ ಹಾ, ತಾಯಿಗೆ ಯಾರು ತಿರಸ್ಕಾರ ಮಾಡ್ಯಾರ? ಹೌದಾ? ಈ ಭೂಮಿ ತಲೆ ಮ್ಯಾಲ ಇನ್ನೂವರೆಗಾದ್ರೂ ಕೂಡ ಮೋಕ್ಷ ಇಲ್ಲ. ಇಲ್ಲಲ್ರಿ ಗುರುಜವ್ರ. ಕಾಕ, ಯಾರ ತಾಯಿಗೆ ತಿರಸ್ಕಾರ ಮಾಡ್ಯಾರ ಇನ್ನೂವರೆಗಾದ್ರೆ ಈ ಭೂಮಿ ತಲೆ ಮೇಲೆ ಅವ್ರಿಗೆ ಸಮಾಧಾನ, ಶಾಂತಿ, ನೆಮ್ಮದಿ ಅನ್ನುವಂಥದ್ದಿಲ್ಲ. ಇಲ್ಲಲ್ರಿ ಗುರುಜವ್ರ. ಕೇಳ್ತೀನಿ ಯಾರ್ಯಾರಿಗೆ? ಯಾರಿಗ್ರಿಪ್ಪ? ವರ್ಷಕ್ಕೆ 1 ಸಾರಿ ಅಥವಾ 2 ಸಾರಿ ನಿಮ್ಗೆ ಹೆಂಗ ಭಕ್ತಿಗೆ ಅನುಗುಣವಾಗಿ ಎಲ್ಲಮ್ಮ ಗುಡ್ಡಕ್ಕೆ ಹೋಗ್ತೀರಿ. ಹೌದಾ? ಎಲ್ಲಮ್ಮ ಗುಡ್ಡಕ್ಕೆ ಹೋಗಿ ಜೋಗಲ ಬಾಯಾಗ ಜಳಕ ಮಾಡಿ ಹುಟ್ಟಿಗೆ ಉಡ್ತೀರಿ ಅಥವಾ ಉಡಂಗಿಲ್ಲ, ಹಡ್ಲಿಗೆ ತುಂಬಿಸ್ತೀರಿ, ಗುಡ್ಡದಾಗ ಹೋಗಿ ಎಲ್ಲಮ್ಮನ ದರ್ಶನ ಮಾಡ್ತೀರಿ. ಹೌದಾ? ಹೊಳ್ಳಿ ನಿಮ್ಮ ಊರಿಗೆ ಬರ್ತೀರಿ. ಬರ್ತಾರಲ್ರಿ ಗುರುಜವ್ರ. ಹಡ್ಲಿಗೆ ತುಂಬಿ ಯಾರನ್ನ ಕಳಿಸ್ತೀರಿ? ಪರಶುರಾಮನ್ ಕಳಿಸ್ತಾರ್ರಿ. ಖರೆ ಯಾರ ದರ್ಶನಕ್ಕೆ ಹೋಗಿರಿ ನೀವ? ಎಲ್ಲಮ್ಮಾಯಿ. ಇಲ್ಲಿ ಯಾರನ್ನ ಕಳ್ಸಾಕತ್ತೀರಿ? ಪರಶುರಾಮ. ಇದು 1ನೇ ಮಾತು. ಹಾ ಹಾ, 2ನೇದು ಹೆಂಗ್ರಿಪ್ಪ? ವರ್ಷಾಗ ಒಂದ್ಸಲ ಅಥವಾ ತಿಂಗಳಿಗೆ ಒಂದ್ಸಲ, 6 ತಿಂಗಳಿಗೆ ಒಂದ್ಸಲ ಪಂಡ್ರಾಪುರಕ್ಕೆ ಹೋಗ್ತೀರಿ. ಹಾ ಹಾ, ಚಂದ್ರಭಾಗದಾಗ ಜಳಕ ಮಾಡ್ತೀರಿ, ಪುಂಡ್ಲಿಕನ ದರ್ಶನ ಮಾಡ್ತೀರಿ, ಪಾಂಡುರಂಗ ರುಕ್ಮಾಬಾಯಿ ದರ್ಶನ ಮಾಡ್ಕೋತೀರಿ, ಜಾತ್ರೆ ಮಾಡ್ಕೋತೀರಿ. ಹಾ ಹಾ, ಹೊಳ್ಳಿ ಊರಿಗೆ ಬರ್ತೀರಿ. ಬರ್ತೇವಲ್ರಿ ಗುರುಜವ್ರ. ಸಂತರಿಗೆ ಉಣಸಾಕ್ ತಯಾರಾಗ್ತೀರಿ. ಹೌದಾ? ಯಾರನ್ನ ಕಳಿಸ್ತೀರಿ ಹೊಳ್ಳಿ? ಪುಂಡ್ಲಿಕನ್ರಿಪ್ಪ. ಖರೆ ಯಾರ ದರ್ಶನಕ್ಕೆ ಹೋಗ್ಯಾರ್ರಿ ಅವ್ರ? ಪಾಂಡುರಂಗನ ದರ್ಶನಕ್ಕೆ ಹೋಗ್ಯಾರ್ರಿ. ಖರೆ ಇಲ್ಲಿ ಯಾರನ್ನ ಕಳ್ಸತ್ತಾರ? ಪುಂಡ್ಲಿಕನ್ರಿ. 100ಕ್ಕೆ 10 ಜನ ಹಾ ಹಾ, ಕಾಶಿ ಜಾತ್ರೆಗೆ ಹೋಗ್ಯಾರ. ಕಾಶಿ ಯಾತ್ರೆಗೆ. ಹೌದಲ್ರಿ ಗುರುಜವ್ರ. ಕಾಶಿಗೆ ಹೋಗಿ ಬಂದ ಮೇಲೆ ಯಾರು ಪೂಜೆ ಮಾಡ್ತಾರ? ಕಾಶಿ ವಿಶ್ವನಾಥನ್ ಪೂಜೆ ಏ, ಮಾಡ್ತಾರ. ವಿಶಾಲಾಕ್ಷಿ ಪೂಜಾ ಮಾಡ್ತಾರ. ಹೌದಾ? ಮಾಡ್ತಾರ. ವಿಶಾಲಕ್ಷ್ಮಿ. ಖರೆ ಯಾರ ದರ್ಶನಕ್ಕೆ ಹೋಗ್ಯಾರ ಅಲ್ಲಿ? ವಿಶ್ವನಾಥನ ದರ್ಶನಕ್ಕೆ ಹೋಗ್ಯಾರ್ರಿ. ಇಲ್ಲಿ ಬಂದ ಹೊಳ್ಳಿ ಕಳಿಸೋದು ವಿಶಾಲಾಕ್ಷಿ. ಹೌದಾ? ಶಿರ್ಸೈಲಕ್ಕೆ ಹೋಗ್ತಾರ. ಹಾ ಹಾ, ಹೊಳ್ಳಿ ಬಂದ ಮೇಲೆ ತೈದೇಶಿಗೆ ಬೋರಮ್ಮನ ಕಳಿಸ್ತಾರ್ರಿ. ಇಲ್ಲಿ ಪೂಜೆ ಯಾರ್ದು ಮಾಡ್ತಾರ? ಬೋರಮ್ಮಾಯಿ. ಖರೆ ಅವ್ರು ಎಲ್ಲಿ ಹೋಗಿರು? ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನಕ್ಕೆ ಹೋಗ್ಯಾರ. ಇದು ಹಿಂಗ್ಯಾಕ ಬಂದೈತಿ ನೇಮ? ಹಾ ಹಾ, ಅದ್ ಹಂಗ್ಯಾಕ ಇದು ಹಿಂಗ್ಯಾಕತ್ತಾರ ನೋಡ್ರಿ. ಏ ತಮ್ಮ, ಹಾ, ನಾಮ ಮತ್ತು ನೇಮ. ಹೌದಾ? ವಿಷಯ ಮಾತಾಡಿದ್ರ ಭೂಮಿ ಬಾಯಿ ಬಿಡ್ಬೇಕು. ಹೌದ್. ಕೇಳವ್ರ ಆತ್ಮಕ್ಕೆ ತೃಪ್ತಿ ಆಗ್ಬೇಕು, ಹೊಟ್ಟೆ ತುಂಬುವಟ್ಟ ಉಂಡಟ್ಟ ಆನಂದ ಆಗ್ಬೇಕು. ಹೌದಲ್ರಿ ಗುರುಜವ್ರ. ತಂದೆ ಮಾತು ಕೇಳಿ ತಾಯಿಗೆ ಕಡದ ಪರಶುರಾಮ ಎಲ್ಲ ಮಗ. ಹೌದಾ?
ಕಡ್ದಾನಲ್ರಿ ಗುರುಜಿಯವ್ರ ಜಮದಗ್ನಿ ಸಿಟ್ಟು ನಾವಿದ್ದ ಹಾ ಹಾ ಒಂದೇ ಒಂದು ತಪ್ಪು ತಾಯಿ ಮಾಡಿದ್ದಕ್ಕಾಗಿ ಹೌದ್ 3 ಮಂದಿ ಮಕ್ಕಳಿಗೆ ಕರೆದ. ಸುಲೋಚನ, ಬ್ರಹ್ಮಲೋಚನ, ವಿಲೋಚನ 3 ಮಂದಿ ಮಕ್ಕಳಿಗೆ ಕರೆದ. ಓಹೋ ಯಪ್ಪ ಯಾಕ ನಮಗ್ ಒದರಿದೆ ಅಂತಂದಾಗ, ನಿಮ್ಮ ಅವ್ವನ ಮುಖ ನನಗೆ ತೋರಿಸ್ಬೇಡ್ರು, ನಿಮ್ಮ ಅವ್ವನ ರುಂಡ ಹೊಡ್ರಿ ಅಂದ. ಹಾ ಹಾ 3 ಮಂದಿ ಮಕ್ಕಳು ಸುಲೋಚನ, ವಿಲೋಚನ, ಬ್ರಹ್ಮಲೋಚನ 3 ಮಂದಿ ಹೇಳ್ತಾರೆ, ಯಪ್ಪ ಯಪ್ಪ ಹಡದ ತಾಯಿಗೆ ಜೀವ ಹೊಡೆದ ನಾವು ಕರ್ಮಕ್ಕೆ ಗುರಿ ಆಗಂಗಿಲ್ಲಪ್ಪ, ನಾವು ಜೀವ ತೆಗೆದಿಲ್ಲ ಅಂದ್ರು. ಹಾ ಹಾ ಅವಾಗ ತಂದೆ ಮಾತು ತಿರಸ್ಕಾರ ಮಾಡ್ರಿ ಅಂದ್ರೆ ಈ ಭೂಮಿ ತಲೆ ಮೇಲೆ ಬದುಕಬೇಡ್ರಿ ತಿಳ್ಕೊಂಡು ಶಾಪ ಕೊಟ್ಟು ಬಿಟ್ಟ. ಶಾಪ ಕೊಟ್ಟು ಬಿಟ್ಟ. ತನ್ನ ಹಸ್ತದಾಗಿನ ಉರಿನೇತ್ರ ಹೋಗಿ 3 ಮಂದಿ ಮಕ್ಕಳಿಗೆ ಸುಟ್ಟು ಬೂದಿ ಮಾಡಿಬಿಟ್ಟಿತ್ತು. ಓಹೋ ಪರಶುರಾಮ ಅಂತ ಕರೆದ. ಹಾ ಹಾ ಅವಾಗ್ರಿ ಪರಶುರಾಮ ಓಡೋಡಿ ಬಂದ. ಯಪ್ಪ ನನ್ನ ಇಟ್ಟ ಅವಸರಲೆ ಕರೆಯುವಂತ ಕಾರಣ ಏನು ಅಂದಾಗ ಅವಾಗ ಹೇಳ್ತಾನ ತಂದೆ, ನಿಮ್ಮ ಅವ್ವನ ಮುಖ ನನಗೆ ತೋರಿಸ್ಬೇಡ, ನಿಮ್ಮ ಅವ್ವನ ರುಂಡ ಹೊಡಿ ಅಂದ. ಹೌದಾ ಆಯ್ತಪ್ಪ, ನಿನ್ನ